ಕೇಶವ, ಶಶಿಯಮ್ಮ, ತಕ್ಷಣ ಸ್ಕೂಲ್ಗೆ ಹೋಗು. ಆ ಟೀಚರ್ನ ಕರ್ಕೊಂಡ್ ಬಾ. ಅವಳು ಬಂದು ಜೈಗೆ ಸಾರಿ ಕೇಳ್ಬೇಕು. ಒಬ್ರು ಟೀಚರ್ ಸ್ಟೂಡೆಂಟ್ ಸಾರಿ ಹೇಳೋದು ಅಂದ್ರೇನು ಶಶಿಯಮ್ಮ? ಚೆನ್ನಾಗಿರಲ್ಲ. ನೀನ್ ನನಗ್ ಸಲಹೆ ಕೊಡೋದು ಚೆನ್ನಾಗಿದ್ಯಾ? ಶಶಿಯಮ್ಮ, ಯಜಮಾನಿಗೆ ಕೆಲ್ಸದವ್ರು ಸಜೆಸ್ಟ್ ಮಾಡ್ಬೋದಾ? ಇದ್ ರೈಟ್ ಆಗಿದ್ರೆ ಆ ಟೀಚರ್ ಜೈಗೆ ಸಾರಿ ಕೇಳೋದು ರೈಟೇ. ಅದಲ್ಲ ಶಶಿಯಮ್ಮ, ನಾನು ವಾಟ್ ಐ ಸೇ ಕೇಶವ. ಅವಳು ಸಾರಿ ಕೇಳಿಲ್ಲ ಅಂದ್ರೆ ತಕ್ಷಣ ರಿಸೈನ್ ಮಾಡಿ ಹೊರಟೋಗೋ ಕೇಳು. ಎಸ್ ಮಮ್ಮಿ. ಆ ಮಿಸ್ ನನಗ್ ಸಾರಿ ಕೇಳಿಲ್ಲ ಅಂದ್ರೆ ನನ್ನ 4th ಕಳಿಸ್ಬೇಕು, ಇಲ್ಲಾಂದ್ರೆ ಬಿಟ್ಟು ಹೋಗ್ಬೇಕಷ್ಟೇ. ಕೇಳಿಸ್ಕೊಂಡೆ ಅಲ್ವಾ? ಜೈ ಕೂಡ ಇದನ್ನ ಹೇಳ್ತಿದ್ದಾನೆ. ನಿನಗ್ ಗೊತ್ತಲ್ವಾ, ಜೈ ಕೂಡ ಇವ್ರ ತಾತನ್ ಹಾಗೇನೆ ತುಂಬಾ ಕೋಪಿಷ್ಟ. ಹೇಳಿದ್ ಮಾಡು, ಹೋಗು. ಮತ್ತೆ ಸ್ಕೂಲ್ಗೆ ಹೋಗೋದ್ ಯಾಕೆ ಮಮ್ಮಿ? ಆ ಮಿಸ್ಗೆ ಫೋನ್ ಮಾಡು ಅಂತ ಹೇಳು. ಇವಾಗ ಫೋನಲ್ಲಿ ಸಾರಿ ಹೇಳಕ್ ಹೇಳು, ನಾಳೆ ಕ್ಲಾಸ್ ರೂಮ್ ಎಲ್ಲಾರ ಮುಂದೆ ಸಾರಿ ಕೇಳಕ್ ಹೇಳು. ತಾಯಿ ಮಕ್ಕಳು ಎಲ್ಲೂ ತಗ್ತಾನೆ ಇಲ್ಲ ಅಲ್ವಾ? ಹಸು ಹುಲ್ ತಿಂದ್ರೆ ಕರು ಮಾಂಸ ತಿನ್ನತಾ? ಬೆಳ್ದಿರೋ ರೀತಿ ಅಂತದ್ದು ಪೌಡ್ರು. ಲೇಟ್ ಯಾಕೆ ಕೇಶವ? ಕಾಲ್ ಮಾಡು. ಆ ಟೀಚರ್ ಅವ್ರ ನಂಬರ್ ನನ್ನ ಹತ್ರ ಇಲ್ಲ ಶಶಿಯಮ್ಮ. ನಾಳೆ ಮಕ್ಕಳನ್ನ ಸ್ಕೂಲು ಕರ್ಕೊಂಡು ಹೋಗಿ ನಾನೇ ಮಾತಾಡ್ತೀನಿ. ನಾಳೆ ಅಲ್ಲ, ಇವಾಗ್ಲೇ ಅವಳು ಸಾರಿ ಕೇಳ್ಬೇಕು. ಅವಳ ನಂಬರ್ ಇಲ್ಲ ಅಂದ್ರೆ ಪ್ರಿನ್ಸಿಪಲಿಗೆ ಕಾಲ್ ಮಾಡು. ಫೋನ್ ಅವಳಿಗೆ ಕೊಡೋಕ್ ಹೇಳು. ಅಂದ್ರೆ ಶಶಿಯಮ್ಮ, ಕಾಲ್ ಮಾಡ್ತೀಯಾ ಇಲ್ವಾ? ಸ್ವಲ್ಪ ವೇಟ್ ಮಾಡು ಕೇಶವ. ನೀನ್ ಯಾರಿಗೂ ಕಾಲ್ ಮಾಡುವಂತ ಅಗತ್ಯ ಇಲ್ಲ. ಆ ಟೀಚರ್ ಏನ್ ಮಾಡಿದ್ಲೋ ಗೊತ್ತಾ ನಿಮ್ಗೆ? ಜೈನ ಕ್ಲಾಸಿಂದ ಹೊರಗಡೆ ನಿಲ್ಸೋ ಪನಿಷ್ಮೆಂಟ್ ಕೊಟ್ಲಂತೆ. ಹೌದು ಅಪ್ಪ, ಎಲ್ಲಾರ ಮುಂದೆ ಅಣ್ಣಂಗೆ ಇನ್ಸಲ್ಟ್ ಮಾಡಿದ್ಲು. ಕ್ಲಾಸ್ ರೂಮ್ ಅಲ್ಲಿ ಎರಡೇ ಇರುತ್ತೆ. ಒಂದು ನಾಲೆಜ್ ಇಂಪ್ರೂವ್ಮೆಂಟ್, ಎರಡನೇದು ಪನಿಷ್ಮೆಂಟ್. ಟೀಚರ್ 2 ಕೆಲಸನೂ ಮಾಡ್ತಾರೆ. ಒಂದು ವಿದ್ಯೆ ಕಲಿಸ್ತಾರೆ, ಜೊತೆಗೆ ಶಿಕ್ಷೆನೂ ಕೊಡ್ತಾರೆ. ಏನ್ ಮಾತಾಡ್ತಿದ್ದೀರಾ ರೀ ನೀವು? ಆ ಟೀಚರ್ಗೆ ಸಪೋರ್ಟ್ ಮಾಡ್ತಿದ್ದೀರಾ? ನೀವ್ ಹೆತ್ ಮಗನ್ ಮೇಲೆ ಕರುಣೆ ತೋರ್ಸಲ್ವಾ? ಇಷ್ಟು ದಿನ ಹಾಗೆ ಮಾಡಿರೋದಕ್ಕೇನೆ ಹೀಗ್ ತಯಾರಾಗಿರೋದು ಇವ್ರು. ಇವಾಗಾದ್ರೂ ಉದಾರ ಆಗೋಗ್ಬಿಡು. ಅಂದ್ರೆ ಅವ್ನ್ ಬೇಜಾರ್ ಮಾಡ್ಕೊಂಡ್ರು ನಿಮಗ್ ಪರವಾಗಿಲ್ವಾ? ಸ್ನಾಕ್ಸ್ ಡಿನ್ನರ್ ಏನು ತಿನ್ನಲ್ಲ ಅಂತಿದ್ದಾನೆ. ಅಣ್ಣ ಸ್ಕೂಲಲ್ಲಿ ಲಂಚ್ ಕೂಡ ತಿನ್ಲಿಲ್ಲ ಅಪ್ಪ. ಪರವಾಗಿಲ್ಲ, ಬೇಜಾರ್ ಮಾಡ್ಕೊಳ್ಳಿ, ಉದ್ಧಾರ ಆಗ್ತಾನೆ. ನೀವಷ್ಟಕ್ಕೂ ಹೆತ್ ತಂದೆನಾ? ಚಿಕ್ಕ ಮಕ್ಳನ್ನ ಇಟ್ಕೊಂಡು. ನೋಡ್ ಶಶಿ, ನಿನ್ನ ಅತಿಯಾದ ಮುದ್ದಿಂದಾನೇ ಅವನು ಹಾಳಾಗೋಗಿರೋದು. ನನ್ನ ತಂಗಿ ದಿವ್ಯಾ ಇದ್ದಿದ್ರೆ